ನೀ ಏನ್ ಬೇಕಾದ್ರಿ ಎಲ್ಲ ಕಣ್ಣಾಗ ದೀಪನ ಹಚ್ಚಿದ್ರು ಮಾರಾಯ. ನನ್ನ ಪರಿಸ್ಥಿತಿ ಸ್ವಲ್ಪ ಕೇಳ. ಕರೆಕ್ಟ್ ನಿಮ್ ಬುದ್ಧಿ ದಾಳಿ ಕೊಟ್ಟ ಟೈಮಿಗೆ ಪೊಲೀಸರು ಬಂದು ಕಳ್ತನದ ಕೇಸ್ ಹಾಕಿ ಅರೆಸ್ಟ್ ಮಾಡಿ ತಗೊಂಡು ಹೋಗಿ 6 ತಿಂಗಳು ಜೈಲ್ ರೂಪಿ ಇವತ್ತು ಹೊರಗೆ ಬಿಟ್ಟಾರ. ಗಾಡಿ ಸೈಟ್ ಮಾಡಿಸಿದ ಗೊತ್ತೈತೆ ಅವ್ರ ಬದುಕವ ಸಾಯ್ತು. ನೀ ಕಳ್ತನ ಮಾಡೋದು ಬಿಟ್ಟಿನಿ ಅಂದಾಗ ಉಂಟಲ್ಲ ಮದುವೆಗೆ ಕೊಟ್ಟಿತ್ತು ಅದು ಊಟಗಳ ಸುಟ್ಟರೋಕೆ ತಿನ್ನೋದು. ಅದು ನಾವು ಕಳು ಮಾಡ್ಬೇಕಂತ ಮಾಡಲ್ಲ. ಅವು ಕೈ ಕುಸುಕ್ ನಾವು ಪಸಕ್ನ ಸಾಮಾನು ಅಂತದೇ ಮಾಡಕ್ ಹೋಗಿದ್ದೆ. ಅದು ದೊಡ್ಡ ಮೆಡಿಕಲ್ ಶಾಪ್ನಾಗ ಕಾಸ್ಟ್ಲಿ ಔಷಧಿಗಳು ಮಾಡಿದ್ಯಾ? ಕಾಂಡಮ್ ಕಳು ಮಕ್ಕಳು ಬ್ಯಾಡಾಗಿದ್ವಿ ಅವ್ವ. ನಾವ ಕೂಸಿದ್ದಂಗ ಅದು ನಮ್ಮನೆಗೆ ಎತ್ತಾಡ್ಸೋರಿಲ್ಲ. ಮತ್ತೆ ಅವನ್ನೆಲ್ಲ ಎತ್ತಾಡ್ಸ್ಕೊಂಡು ಬಂದ್ರು ನಾವು 10 ರೂಪಾಯಿ ಮಾಡ್ದ ನೋಡ್ರಿ. ನಾವು ಕಳ್ರಿ ಸಣ್ಣದು ದೊಡ್ಡದು ವಿಚಾರ ಮಾಡೋ ಮಕ್ಕಳಲ್ಲ. ಒಟ್ಟೆಪ್ಪ ಈಗ ಹುಡುಗ ತಿನ್ನೋ ರೈತ ವಿಷಯಕ್ಕೊಮ್ಮೆ ಅಲ್ಲಾಡಿಸ್ಕೊಂತ ಕುಂದ್ರಲ್ಲ ಹಂಗ ನಾವು 2 ನಿಮಿಷ ಕಾಡ್ಲಿಲ್ಲ ಅಂದ್ರೆ ನಾನು ಎದೆಯಾಗ ಬುಸುಗು 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 ಹೋಗಿಲ್ಲ ನನ್ನ ಪುಣ್ಯ. ನಮಸ್ತೆ ಏನೇ ನಾ 2 ಕೋಯಿಗಳೊಳಗೆ ಯಾರನ್ನ ಜೋಡ್ ಮಾಡ್ಕೊಂಡು ನಿಂತಿಯಲ್ಲ? ಅದ ಜೋಡಿ ಆಗೈತಿ. ಯಾರು ಬಾ ಶಿವ ನೀನು? ನಾನೊಬ್ಬ ಕಳ್ಳ ಸರ್. ನೀನಪ್ಪ ಒಳ್ಳ ಛೀ ಕೈ ಏನೇನು ಕಳು ಮಾಡ್ತೀಪ್ಪ? ಹೊಟ್ಟೆಗಿನ ಕಳ್ಳು ಪಾಚಿ ಕಿಡ್ನಿ ಲಿವರ್ ಏನೇನು ಸಿಗ್ತಾವೆಲ್ಲ ಒಂದಾದ್ರು ನೀನೊಬ್ಬ ಡಾಕ್ಟರ್. ನಾ ಡಾಕ್ಟ್ರ್ ಅದು ಮನಿ ಬಾಡಿಗೆ ಬೇಕಾಗಿದ್ರೆ ಇಲ್ಲೆಲ್ಲರ ಮನಿ ಬಾಡಿಗೆ ಅದಾವೇನ್ರಿ ಅಂತ ನ್ಯಾಡ ಬಾಡಿಗೆ ಕೇಳಕ್ ಹಾಕಿದ್ದೆ. ಮೇಡಮ್ ಏನಂದ್ರೆ 1000 ಮಂದಿ ಹೇಳ್ತಾರೆ ಅಂದೆ. ಸಿಂಗಲ್ ಡಬಲ್? ನಾ ಡಬಲ್ ರೀ. ಮದುವೆಗೆ ಅಂತ ಸಗಣಿ ತಿನ್ನೋ ಉದ್ಯೋಗ ಮಾಡಿಲ್ಲ. ಡಬಲ್ ಅಂದಿ? ನಾವಿಬ್ರು ಸೇಮ್ ಡಬಲ್. ಈ ರೀತಿ ಸಗಣಿ ತಿಂದ ನೀವು ನಿಮಗ್ ಕರಾರ್ ಕಂಡೀಷನ್ ಹೇಳಕ್ಕೆ ಮುಂಚೆ ನಾನು ಕರಾರ್ ಕಂಡೀಷನ್ ಹೇಳ್ಬಿಡ್ತೀನಿ. ನೋಡ್ರಿ ನಾವು ಮನೆ ಬಾಡಿಗೆ ಬರಲಿ ಆಕಳ ಮಕ್ಳು ಹಿಂದ ಮುಂದೆ ಮ್ಯಾಗ ಕೆಳಗ ಒಟ್ಟ ಹುಡುಗಿಯರ್ ಅನ್ನೋರು ಇರಬಾರ್ದು. ಹುಡುಗಿಯರಿಂದ ಮನೆ ಬರ್ತಾ ಯಾಕೆ? ಈ ಹಿಂದೆ ಇದ್ದ ಮಣಿನ ಒತ್ತಿ ಬಿಡಿಸ್ಯಾರ್ರಿ. ಅಲ್ಲಿ ಹೇಳಿ ಅಲ್ಲಿ ಹೋಯ್ಕೋ. ಹುಡುಗಿಯರಿಲ್ಲದ ಮನೆ ನಮಗ್ ಬ್ಯಾಡ ಅಂದ್ರೆ ತಿಳ್ಕೊಬೇಕಪ್ಪ. ನೀ ಯಾರು ಗಂಡ ಚೊನ್ನೆ? ನಾನ್ರ ಕಂಪ್ಯೂಟರ್ ಮಾಧ್ಯ ಕಂಪ್ಯೂಟರ್ ಮಾಂದ್ಯ. ನೀನ? ನಾನು ಡಾಕ್ಟರ್ ಡಾಕ್ಟರ್ ಮಾಂದ್ಯ 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 ಗಾಳಿ ಕಟ್ಲಾರ್ದು ಓಡೋದು ಕಾರ್ಯ ಇವನ. ಅವನ ಹಾಕಿದ್ರು ಹೊಳ್ಳ ಅವನ ಜೊತೆ ಮದುವೆ ಮಾಡಿಸ್ತಿದ್ದೇನೆ. ಮತ್ತೆ ಒಂದ ಹೆಸರು ಮಾಡಿ ಪ್ರಪಂಚದಾಗ ಬೇರೆ ಯಾರು ಇಲ್ಲಲ್ಲ. ಹಿಂಗಂದೆ ನಾ ಬೆಳೆ ತಿಳ್ಕೊಂಡಿದ್ದೆ. ಗಂಡ ಹೆಂಡತಿ ಜಗಳ ನಾಷ್ಟ ಮಾಡಿ ಮಲಗುತ್ತಾರ ಅಂತ. ಊಟ ಮಾಡ್ಬಿಟ್ಲೆ ಓಡಾಕತ್ಬಿಡ್ತಾರೆ. ನಮ್ ಡಾಕ್ಟರ್ಗ ಹುಡುಗಿಯರ್ ಒಬ್ಬನೇ ಬಿಡ್ತಾರ್ರಿ. ಹೌದಾ? ಹುಡ್ರಿ ಅಂತದ್ದು ಏನಿತ್ತು? ಏನೂ ಇಲ್ರಿ. ಮನೆ ಬಂದು ನನ್ನ ಹೆಸರಿಗೆ ಹಚ್ಚಬೇಕತ್ತೀನಿ. ಮನೆ ಬಿಡು. ಮುಂದಿನ 2 ಪ್ಲಾಟ್ ಬೇಕಾಗಿಲ್ಲ ನನಗೆ. 40 ಲಕ್ಷಕ್ಕೆ ಒಂದಂತದ್ದು ಹಚ್ಚಿದ್ರ ಅಂತಾನೆ ಬಸ್ಕೊಂಡೆ. ಹತ್ತ ಮೇಲೆ ಅಲ್ಲ ನಿಂದ ಹೇಳಲ್ಲ ಅಂತ. ಅಯ್ಯೋ ಇದ್ದಾಗ ಅವ್ನು ಹೆಂಡತಿನ ಕಸ್ಕೊಂಡು ದೊಡ್ಡ ಪಾಪದ ಬಿಟ್ಟು ಸಾಯಕತ್ತಿಲ್ಲ ನಾನು. ಇನ್ನು ಆ ಪ್ಲಾಟಿನ ಸಂಬಂಧ ಮಾಡ್ರೆ ಬೇರೆ ಮಾಡಿಸ್ತಾ ಬಿಟ್ರು ನೀ ಡಾಕ್ಟರ್ ಅಂತ ಏನಾರು ಮಾಡಿ ತಲೆ ಓಡಿಸು. ಯಾಕಂದ್ರೆ ಯಾವ ಗುಂಡಿ ಕೊಟ್ಟು ಕಾಯಿ ಮಚ್ತವಂತ ಮಗಳಬೇಕು ಮಗಳು. ಯಾಕೆ ಹೇಳು ಒಂದು ಪಾತ್ರ ಓಡ್ ಕಾಯಿ ವಯಕರಗಳಿಗೆ ರುಚಿನೇ ಐತಿ ಅದಕ್ಕೆ. ವಯಕರ ಕೊಟ್ಟಿ ನಿನ್ನೆ ನೈನಾಗ್ರ ಕೊಟ್ಟಿ ಇವತ್ತು ಯಾವ್ದು ಕೊಡ್ತೀಯೋ? ಯಾವ ಗುಳಿಗೆ ಕೊಟ್ರು ಎದ್ದು ಅಡ್ಡಾಡೋದು ಮಾತ್ರ ನಿಲ್ಲಿಸವಲ್ಲವ. ಅದಕ್ಕೆ ಸುಮ್ಮ ಬೇಟಿ ಮಾತ್ರ ಹಾಕ್ಬೇಕಂತೀನಿ. ಯಾಕ ಮನೆಯೆಲ್ಲ ಡಬ್ಬು ಬಿಡ್ಸಾಕ ಸುಮ್ಮನೆ ನೀ ದೀಪಾವಳಿ ಪೈಂಟಿಂಗ್ ಖರ್ಚು ಉಳಿತೈತಿ. ಚಿರ್ತಿ ಹಿಡಿತಾ ಹಿಡಿಸ್ಬಿಡ್ತಾರ. ಬಾತ್ರೂಮ್ನಾಗ ಹೋಗ್ಕೊಂತ 16 ದಿವಸ ಎದ್ದು ಅಡ್ಡಾಡಿರ್ತಾರ. ಅಲ್ಲೇ ಸಲೇನು ಅಲ್ಲೇ ಓರೆಸ್ಸು. ಈಗ ಮುದಕ್ಕೈತಿ ಮುಚ್ಕೊಂಡು ಮುಚ್ಕೊಂಡು ಸಾಕು ಇತ್ತು. ಯಾಕಂದ್ರೆ ನಮ್ಮವ್ರದ್ದು ಮುಲ್ಕೂರ್ ಕಡೆ ಭಾಳ ಲಾಕ್ ಹೊಂಟೈತಿ. ಹುಡುಗಂದೇನು ಜಾತ್ರೆ ಮುಗಿತಾ ಪೂರ? ಅದರ ಹತ್ರ ಏನು ಉಳಿಸಿ ಅಂತೇಳಿ ಕಾಳಜಿ ಮಾಡಿ ಇಲ್ರಿ. ನನಗೆ ಅವನ ಮೇಲೆ 200% ನಂಬಿಕೆ ಐತಿ. ಯಾಕೋ ಇದ್ದಿತ್ಲಾಗ ಏನೋ ನಾವು ನಾಚಿ ನೀರಾಗಿದ್ದಾನೆ. ನೀ ಹಿಂಗ ನಡ್ಬೇಕು ಮಾತಾಡಿ ಎಲ್ಲರೂ ಸಂಸಾರ ಹಾಳು ಮಾಡಿ ಮುಂದೆ ಬಂದು ಕುಂತೀನಿ.
ಹೌದು ಬಿಡು ಪಾಪ ನಾ ಇದು ಬಂಗಾರ ಬೇಳೆ ಎಲ್ಲ ಹಾಕಿನಿ ಇದು ಇಲಿ ಉಗುರ್ದು ಹಾಕಿನಿ ಹುಲಿ ಮಾಡಿ ಕೇಸ್ ಹಾಕು ಒಳಗೆ ಆದ್ರೆ ಖರ್ಚಿಗೆ ರೊಕ್ಕ ಹಾಕೊಡವ 500 ಕೊಡ್ತೀನಿ ಯಾವ ಭಾಡೆ ಬಂದು ಸಾಲ್ತಾವ್ರಿ ಹೆಂಗ್ ಸಾಲ್ತಾವ ಕೇಳಿದ್ರೆ ಸರ ರೇಟ್ 380 ರೂಪಾಯಿ ಇದ್ದು ಕ್ವಾರ್ಟರ್ 480 ಮಾಡ್ಕೊಡ್ತಾರ ನಿಮ್ಮ 5 ಗ್ಯಾರಂಟಿ ಈಡೇರ್ಸಕ್ ಹೋಗಿ ನಮ್ಮಂತ ಕುಡುಕರ ಜೀವನ ಮುಂಡ ಮುಚ್ಚಿ ದಂಡಿ ಗಾರ ಹರಿದಿಟ್ಟಿರ್ತೀವಿ ಸಾಯ್ಬೇಡ್ರಿ ಅಕ್ಕಿ ಕೊಡ್ತೀವಿ ತಿಂದು ಬದುಕ್ರಿ ಅಂತ ಹೇಳಿ ಮಾಡ್ಯಾರ ಅವ್ರು ಹೊಲಗಿ ಕೊಡ್ತಾರೆ ಗಂಡು ಕಸದ ಹೆಂಡತಿ ಕೊಡ್ತಾರೆ ಹೆಂಡತಿ ಕಸದ ಗಂಡು ಕೊಡ್ತಾರ ಬಾಳ ಮಾತಾಡಕತ್ತಾಳ್ರಿ ಕೀಕಿ ಮಾತಾಡಕತ್ತಿಲ್ಲ ಅವ್ 2,000 ರೂಪಾಯಿ ಬಂದು ಬೀಳಕತ್ತಾವ ಅವ್ನ ಅಕೌಂಟಿಗೆ ಮತ್ತೆ ಅರ್ಶಿನ ಪುಡಿಗೆ 50 ರೂಪಾಯಿ ಕೊಡ್ರಿ ಜಾತ್ರೆ ಹೊಂಟಿವಿ 500 ಕೊಡ್ರಿ ಅಂತಿದ್ರು ಈಗ ಉಲ್ಟಾ ಆಗ್ಯಾವ ಹಣ್ಣು ಮಾತು ಮಾಡತ್ತಿಲ್ಲ 500 ಮಾಡ್ಲೆ ಅದು 2,000 ರೂಪಾಯಿ ದೊಡ್ಡ ಕಿರಿಕಿರಿ ಆಗಿತ್ತದ್ರಿ ನಮಗೆ ಏನಾಗುತ್ತೆ ಒಂದು 2,000 ರೂಪಾಯಿ ಇದ್ರೆ 16 ಸರ್ತಿ ಬ್ಯಾಂಕಿಗೆ ಹೋಗ್ತಾರ ಜಮಾ ಅದು ಜಮಾ ಆಯ್ತು ಬ್ಯಾಂಕ್ ಮಾಡಿದ್ರೆ ಪಗಾರ ಬಂದು ಜಮಾ ಮಾಡ್ಬೇಕೇನು ಪಾಪ ಅವ್ರು ಸರ್ಕಾರ ಸುಮ್ಮನೆ ಬೈತಾರೆ ಕೊಟ್ಟರು ಸಮಾಧಾನ ಇವ್ಕ ಪ್ರತಿ ತಿಂಗಳು ಬಟ್ಟೆ ಹೋಗಿದ್ದು ಇನ್ನೂ ಆಕಳ ನೋಡ ಹೆಣ ಆಗತ್ರಿ ಅವ್ರನ್ನ ಹೆಣ ಅಂತ ಬರೋದು ಇವರು 2,000 ರೂಪಾಯಿ ನಾವು ಲಕ್ಷ್ಮಿಗಳು ಬಸ್ಸಲ್ಲಿ ಮಳೆ ನಿಂತೀವ 10 ಬಸ್ ಬಿಡೋದು 2 ಬಸ್ ಬಿಡೋದು ಮಾಡಿ ಸರ್ಕೊಂಡ್ಬಿಟ್ಟು ನೀವು ಸಂಚಾರ ಲಕ್ಷ್ಮಿ ಅವ್ವ ನೀವು ನಿಮಗ ಬರ್ಕೊಟ್ಟಾಗಿತ್ತು ಆ ಬಸ್ನಾಗ ಗಣ ಮಕ್ಕಳು ಅಂತ ಏನಾರಿದ್ರೆ ಅವ್ರಿಬ್ರ ಡ್ರೈವರು ಕಂಡಕ್ಟರ್ ಇನ್ನೊಂದು 10 ಮಂದಿ ನಾವು ಊರಿಗೆ ಹೋಗ್ತಾ ಇದ್ದಿಲ್ಲ ಇವರು ಜಗಳಗಳು ಬಿಡಿಸಕ್ ಹಾಕ್ಬೇಕು ನಿಂಗೆ ಬಿಡ ಮಲ್ಲವ್ವ ಬಿಡ ಅದು 2,000 ರೂಪಾಯಿ ಬ್ಯಾಂಕ್ ಹೊಯ್ಕೊಟ್ಬಿಟ್ಟೆ ಲಕ್ಷ್ಮಿ ಬೇಡ ಬೇಡ ಅದು ಬರುದ ಬೇಡ ನಿನಗೇನ್ ನನಗೂ ಈಗ ಅವಾಗ ದಂಡಿಗೆ ಹಚ್ಚಕತ್ತಿದ್ರಲ್ಲ ಬರ್ಲಿ ನಮ್ಮ ಗೃಹ ಮಂತ್ರಿ ಹಣಕಾಸು ಮಂತ್ರಿ ನೀನ ಕಂಗಲ್ಲ ನಾ ಪಾಪರ ಆಗ್ಬೇಕಾಕೈತಿ ನನ್ನ ದೇಶಕ್ಕೆ 2,000 ಅಷ್ಟ ನಮಗೇನ್ರಿ ಯಾರ್ದೋ ರೊಕ್ಕ ಎಲ್ಲ ಮುಂದೆ ಜಾತ್ರಿ ಹೌದಾ ಅಂದ ಕಡೆ ಕಾಮವನ ನೀ ಅಂತಿಪ್ಪ ದಿನ ರಾತ್ರಿ ಎದ್ದು ಲಾಕ್ ತೆಗೆದು ಕಟ್ಟು ಹೊರಗೆ ತೆಗೆದು ನೋಟ್ ಎಣಿಸಿ ಮ್ಯಾಲ ಬಟ್ಟು ರೊಬ್ಬರ ಹಾಕ್ಬಿಡ್ತಾನೆ 500 ಖರ್ಚು ಮಾಡಿ 10,000 ಖರ್ಚು ಮಾಡಿ ನನಗೆ ದಿನ ಲೆಕ್ಕ ಕೊಡೋಗ್ತಾರೆ ಎಲ್ಲ ಕೊಡಿ ನೀವು ಬಿಲ್ಲುಗಾರಿಕೆ ಕಲಿಬೇಕು ಬಿಲ್ಲುಗಾರಿಕೆ ಮಾಡಿ ಒಬ್ರು ಕಂಪ್ನಿ ಮಾಡಿಲ್ಲ ನೀವು ಕಲಿಬೇಕು ಅದು ಹೇಳ್ಬೇಕು ಕಿರಾಣಿ ಸಾಮಾನು ತರ್ತಿರಲ್ಲ ಒಂದೊಂದು ಪೂಜೆ ಬಿಡೆನು ಇನ್ನು ನಿನ್ನ ನಿನ್ನೆಯಿಂದ ಇದ್ದು ಚೆನ್ನ Ladies and gentlemen, man and woman, ಹೆಂಗಸರೇ ಮತ್ತು ಗಂಡಸರೇ ಹಾಗೂ ನನ್ನಂತವರೇ, ಈಗ ನಾನು ನಿಮ್ಮ ಕಣ್ಣಿಗೆ ಹೇಗೆ ಕಾಣ್ತಾ ಇದ್ದೇನೆ? ವಡಪಾವ್ ಕಣ್ಣ ಕಾಣ್ತಾನೆ. ಓ ವೆರಿ ಫೈನ್ ಅಂದೆ. ನಾನು ನಿನಗೆ ಹಿಡಿಸಿದ್ದೇನೆ ಅಲ್ಲಿ ಬರ್ರೆ ಒಳ್ಳೆಪ್ಪ ಹಿಂಗೆ ಮಾಡು ಅಲ್ಲ ಇಲ್ಲ ಹೌದಾ ನಿಂತು ನ್ಯಾಯ ಮಾಡಲಿ ನಾವು ಬೇರೆಯವ್ರನ್ನ ಯಾರು ನೋಡ್ಕೊಂತ ಏನಂದ್ರೆ ಹೋಗ ನಿಮ್ಮವನ ಯಾಕೆ ಜಿಟ್ಟೆ ಇಲ್ಲಿ ಹೆಜ್ಜೆಗೆ ಊಟ ಪಡೀರಿ ಇನ್ನು ಹುಡ್ದಾರ ಹರೀರಿ ನಾನು ನಿಮ್ಮವನಂತಿ ನಾನು ಇನ್ಯಾರು ಮಾಡಿ ಯಾರು ನೀನು ಅಕ್ಕ ತಂಗಿ ಅದರ ಇಲ್ಲ ನಿನಗ ತಾತ ಬದಕ್ಲಿ ಸಿಕ್ಕಂತ ಕಾಣ್ಸಾಕತಿ ಪೊಲೀಸಿಗೆ ಫೋನ್ ಮಾಡಿದೆ ಅಂದ್ರೆ ಮಾಮಗಳು ಬಂದು ರುಬ್ತಾರ ಚಡ್ಡಿ ಚಿಕ್ಕಣ್ಣ ನೀನ ಹೇಳು ನಮ್ಮ ಚಂದ ಹೇಳಕತ್ತಿ ಚಂದ ಹೇಳು ನೀನು ನನಗೆ ಮಾಂಗಿ ಅನ್ಲಾರ್ದ ನಿಮ್ಮ ಅಜ್ಜಿಗೆ ಅನ್ಲಿ ಹಂಗಾರೆ ನಿನಗೆ ನನ್ನ ಮೇಲೆ ಮನಸ್ಸೈತಿ ನಿನ್ ಮೇಲೆ ಮನಸ್ಸು ಮಾಡ್ಲಾರ್ದ ನಿಮ್ಮ ಅಪ್ಪನ ಮೇಲೆ ಮನಸ್ಸು ಮಾಡ್ಲ ಎಪ್ಪೋ ಸತ್ಯ ನಾನು
ಲಡ್ಡು ಬಂದು ಬಾಯಾಗ ಬಿತ್ತಲ್ಲೋ ಹಂಗ ಹೋಗ್ಯಾವ್ರು ಮೇಡಮ್ ನೀವು ಎಲ್ಲಿರ್ತೀರಿ ಅಲ್ಲಿ ನಿಮ್ಮ ಪಕ್ಕದಲ್ಲಿ ಇರ್ತೇನೆ ಎಡ ಪಕ್ಕನ ಇಲ್ಲ ಬಲ ಪಕ್ಕನ ಎಡ ಪಕ್ಕನೂ ಅಲ್ಲ ಬಲ ಪಕ್ಕನೂ ಅಲ್ಲ ಮತ್ತೆ ಅಲ್ಲೇ ಸೆಂಟ್ರದಾಗ ಇರ್ತೇನೆ ಹಂಗಾರೆ ನೀವು ನನ್ನ ನೋಡಿರಿ ನೀವು ನನ್ನ ನೋಡಿರಿ ವಿಚಿತ್ರ ನಾನು ನಿಮ್ಮನ್ನ ನೋಡೇ ಇಲ್ಲ ಅಯ್ಯೋ ನೋಡಿರಿ ನನ್ನ ಫಿಗರ್ ನಿಮ್ಮ ತಲೆಯಲ್ಲಿ ಇಟ್ಕೊಂಡಿಲ್ಲ ಇನ್ನು ಮೇಲೆ ಈ ರಶ್ಮಿತಾ ಮಂದಣ್ಣನಂತ ಫಿಗರ್ನ ನಾನು ತಲೆಯಲ್ಲಿ ಇಟ್ಕೊತೀನಿ ವೈದ್ಯಸಿಟ್ಟದಂಗಾಗುತ್ತೆ ನಾನು ನಿನಗೆ ಬಿಡಿಸೇನೆ ಬಹಳ ಸಿಡ್ಸಿದಿ ಇನ್ಮೇಲೆ ನನ್ನ ಬಿಟ್ಟು ನೀ ಎಲ್ಲಿ ಅಳ್ಳಾಡ್ಸಬೇಡ ನಾವು ಎಲ್ಲಿ ಅಳಿಗಾಡಬೇಡ ಈ ಹೂ ಹಿಡ್ಕೊಂಡು ಗಲ್ಲಿ ಗಲ್ಲಿ ನಾಯಿ ತರ ತಿರುಗಾಡಕತ್ತಿದ್ಯಾ ಒಂದು ಹುಡುಗಿಯರ ಬಿದ್ದಿರ್ಲಿಲ್ಲ ಈ ಜನದ ನನಗೆ ಹೆಣ್ಣ ಸಿಗುದಿಲ್ಲ ಅಂತ ಮಾಡಿದ್ದೆ ನಾನು ಕೊನೆಗೂ ಆ ದೇವ್ರು ನನ್ನ ಮೇಲೆ ಕಂಡ್ಬಿಟ್ಬಿಟ್ಟ ಸೇಬು ಹಣ್ಣಿನಂತ ಹುಡುಗಿನ ಸಿಕ್ಕಾಳ ತಾಳೆ ಇನ್ ಮೇಲೆ ನಿನ್ನನ್ನು ಬಿಟ್ಟು ಅರಕ್ಷಣ ಇರಲಿಲ್ಲ ಅಂತ ನೀರಿನ ಕೋಮಲವಾದ ಕೈ ಮೇಲೆ ಕೈ ಹಾಕಿ ಮಟ್ಟ ಹಾನಿ ಮಾಡ್ಬೇಡ ಹಾನಿ ಮಾಡಿದ್ರೆ ಹಗಲತ್ತ ಹಗಲಕ್ಕ ಸಾಯ್ತಿ ಮಗನ ನೀನು ಸಣ್ಣವ ನೀನು ಸುಮ್ಮಿರಿ ಪಾಪ ದೀರ್ಘವಾಗಿ ಉಸಿರುತ್ತವಿ ಎಷ್ಟು ಹುರುಪಿನ ಪುಂಗಿ ಬಾರ್ಸಕತ್ತಿಯಲ್ಲ ಇದ್ದಿದ್ ವಿಷಯ ಗೊತ್ತಾತಂದ್ರೆ ನೀನ್ ನವನೇ ಪುಂಗಿನ ಬಂದ ನನ್ನ ಮಾತು ಕೇಳೋದು ನೀ ತಿಳ್ಕೊಳಂತ ಹೆಣ್ಣಲ್ಲ ಬಾಡಿಗೆ ಮಾಡಿ ಊಟ ಮಾಡಮ್ಮ ಆಕಿ ಹೆಂಗಾರ ಇರ್ಲಿ ನಾ ಆಕಿನ ಮದುವೆ ಆಗವ ನಾ ಹೇಳುದಿನ್ ಒಳ್ಳೇದು ಸುಮ್ ಕೇಳದೆ ನನ್ನ ಒಳ್ಳೆದಕ್ಕೆ ನೀನ್ ಹೇಳ್ತಿದ್ದಿ ನಿನಗ ಬೆಚ್ಚಿಗೆ ಮಕ್ಕೊಂಡಾಗ ಮನ್ಯಾಗ ಐತಪ್ಪ ಮುಗಿಸ್ಬಿಡು ನಾವು ಒಬ್ಬನ ತಂಡ್ಯಾಗ ಗಡಗಡ ಗಡಗಡ ನಡಿಗೆ ಸಾಯ್ತೀನಿ ಮದುವೆನ ಆಗಿದೆ ಇನ್ನೇನು ಬ್ಯಾಚ್ ಮಾಡ್ಕೊಂತಾವ್ರೆ ಬಾಡಿಗೆ ಮನ್ಯಾಗ ಒಂದು ಹುಡುಗಿ ಐತಿ ಒಂದು ನೀವು ಕೇಳಪ್ಪ ದೇವ್ರೇ ನನ್ನ ಗಂಡಗ ಕಾಮ ಕೊಡು ನನಗ ಭೀಮನಂತ ಮಗನು ಕೊಡು ಅಂತ ಕಾಮಾನ್ ಕಾಮಾನ್ ಕಾಮಣ್ಣ ಮೊಸರು ಕೊಡಣ್ಣ ಲೋಟ ಇದೆ ಇದೇ ಲೋಟ ಎಷ್ಟು ಮೊಸರು ಹೆಪ್ಪಿಗೆ ಹೆಪ್ಪಿಗೆ ಒಯ್ಯಕ್ಕೆ ಬಂದು ಅಲ್ಲಿ ಪ್ಯಾಕೆಟ್ ಮಿಷಿನ್ ಹಾಂ ಇದು ಪೂರಾ ಕೊಡ್ಬೇಡ್ರಿ ಈಗ ಎಲ್ಲಿ ಮಟ್ಟ ಕೊಡ್ರಿ ಅಷ್ಟು ಮೊಸರು ಬೇಕಲ್ಲ 4 ಎಮ್ಮೆ ಕಟ್ರಿ ನೀವೇ ಇಲ್ಲಂದ್ರೆ 1 ಎಮ್ಮೆ ಕಡ್ದವ್ರ ಹತ್ರ ಏನು 4 ಕಪ್ ಅದಾವು 4 ಪ್ಲಸ್ 1 ವಾಟ್ಯಾಗ 4 ನೋಡಿ 5ನೇ ಎಲ್ಲಿ ಬಂತ್ರಿ ಅಲ್ಲ ನೋಡಿದೀನಿ ಅಲ್ಲಿ ವಾದ್ಲಿ ತಮಾಷೆ ಮಾಡ್ತೀರಿ ತಮಾಷೆ ಏನ್ ಮೊಸರು ನಿಮ್ದು ಏನ್ ಮೊಸರು ನಾವು ಅದು ನೀರು ಹಾಲಿದ್ರೆ ಕೆಲಿ ಮೊಸರು ಮಾಡ್ಬಿಡ್ತೈತಿ ಹೆಂಗ್ರಿ ಅದು ಮೊಸರಿತ್ತ ಆಯ್ತು ಈ ಒಗಳಕ್ಕೆ ಹೋಗೋಣ ಮೊಸರು ಇಲ್ಲ ಅಂದೆ ಮೊಸರಿಲ್ಲ ಇಲ್ಲ ಬೇರೆ ನಾವು ಹೊರಗಿನ ತಮ್ಮಂತಿದ್ದೇವೆ ಯಾಕೆ ಒಳ್ಳೆ ಮಾಡ್ತೀರಿ ಇದ್ರು ಕೊಡ್ಬೇಕಾ ಇದು ಹುಣಸೆಹಣ್ಣು ಐತ್ರಿ ಹುಣಸೆಹಣ್ಣು ಇಲ್ಲ ಮೊನ್ನೆ 10 kg ತಂದು ಕೊಟ್ಟೆ ನಾನು ಎಲ್ಲ ಕುಡ್ಕೊಂಡು ತಿಂತಾಳ ನೋಡಿ ನಿನ್ನ ರಾತ್ರಿ ಅದಕ್ಕೆ ಮೊಸರು ಅದಾಳ ಅದಕ್ಕೆ ಅದೇ ನಮ್ಗೆ ಮೊಸರಾಗಿದೆ 10 kg ಹುಣಸೆಹಣ್ಣು ತಿನ್ನಾಕ ಮೊಸರಾಗಿದ್ದೆ ಅದೇನಾದ್ರು ಉಳಿದಿದ್ದು ಬೆಳೆದಿದ್ದು ಹಾಕ್ರಿ ಏನಿಲ್ಲ ಉಳಿದಿದ್ದ ಕಸ ಹೊಡೆದು ಹಾಕಿದ್ದೆ ಏನು ಬೇಡ ಮುಸುರಿ ತಿಕ್ಕೊಂತೀನಿ ಏ ರಾತ್ರಿ ಮೊಸರು ಕೊಡ್ತಾರ ಎಲ್ಲ ಕೊಡ್ಬಾರ್ದ ಲಕ್ಷ್ಮಿ ಹೋಗ್ತೈತಿ ಬಾಯಿದೆ ಅದು ಮೊಸರು ಕೊಡಬಾರ್ದೆ ನಿನ್ಗೆ ಗೊತ್ತಿಲ್ಲ ಕೊಡ್ಬೋದು ಒಂದು ಈಟು ಬಡ್ಲ ತರ್ತ ಒಂದು ಈಟು ಬಡ್ಲ ತಮ್ಮ ಅಂತ ಕೇಳ್ತಾರೆ ಹೇಳ್ತೀವಿ ನೋಡ್ರಿ ಅಮ್ಮ ತಂದ್ರೆ ನೀವು ಮೊಸರು ಇರ್ತಾವ ನಮ್ಮ ಕಡೆ ಇದ್ದಾರೆ ಏನಾಯ್ತು ಗಾಡಿ ಕಿವಿಗಳಿಗೆ ಹೋಗೋದು ಎಲ್ಲಿ ಮಟ್ಟ ಬಿಡ ಅಂದ್ರಿ ಭಟ್ರು ಅದ್ರ ಕಂಬಳಿ ಒಣಸೋರು ಅದ್ರ ನೀವ ಬಾ ಅಂದ್ರಲ್ಲ ಅದಕ್ಕೆ ಬಂದೆ ನಿನ್ನೆ ಅದು ಬಿಳಿ ಬಾಟಿ ಕೊಟ್ಟಿದ್ದೆ ಬಿಳಿ ಏನಿದ್ದದು ಅದು 180 ml ಅಷ್ಟೇ ಇರ್ತೈತ್ರಿಪ್ಪ ಹಾಕೋದು ಫುಲ್ ಬಾಟ್ಲಿ ಕಂಬ ಕಂಬ ಯಾರು ಹೆಣ ಎತ್ಬೇಕಂತ 5 ರೂಪಾಯಿ 2,000 ಇವ್ನು ಹೋ ಸರ್ ದಿವಸ
ಕುಡಿಬಾರ್ದು ಮೈ ತುಂಬ ಗುಳ್ಳೆ ಹಾಕವ ಬಿಡ ಉಳ್ಳಕ್ಕ ಗುಳಿಗೆ ಕೊಡು ಹಾರ್ಟಿಗೆ ಪ್ರಾಬ್ಲಮ್ ಆಗ್ತದ ನೀ ಡಾಕ್ಟರ್ ಹಾರ್ಟ್ ಇಲ್ಲ ಐತೆ ವಯಸ್ಸಾಗೈತಲ್ಲ ಜೋತ್ ಬಿತ್ ಇಲ್ಲಿ ಬರ್ತಾವ ಏನ್ ಗೊತ್ತೈತಿ ಯಾಕಂದ್ರೆ ಏನಾಗತ್ತಲ್ಲ ಹಾರ್ಟಿಗೆ ಎಫೆಕ್ಟ್ ಆಗ್ತೈತ್ರಿ ಸಾಯ್ತೀರಿ ಇಲ್ಲೇ ಸಾಯ್ ಬಿಡ ಏನ್ ಮಾತಾಡ್ತೀರಿ ಹೆಣ್ಣು ಜೀವಿಗಳ ಪ್ರಾಣ ಉಳಿಸ್ತೀನಿ ಅಂತ ಪ್ರತಿಜ್ಞೆಗೆ ಡಾಕ್ಟರ್ ಆದ ನಾನು ನಮ್ಮ ಮುದುಕರ ಸಾವಿಗೆ ಕಾರಣವಾಗಲೇ ಗುಳಿಗೆ ಕೊಟ್ಟರೆ ಕೊಡು ಬಿಟ್ರೆ ಬಿಡು ಮಾನವ ಮನುಷ್ಯ ಈ ಮಾನವ ಈ ಮನುಷ್ಯನ ಸಾವಿಗೆ ಕಾರಣವಾಗಿದೆ ಅದೆಂದೂ ಸಾಧ್ಯ ಇಲ್ಲ ಡಾಕ್ಟರ್ ಅವನು ಕಿಡ್ನಿ ಹೋಗ್ಯಾವ ಇದೇನ್ ನಡ್ಕೊಂಡು ಹೋಗ್ತಾನ ಅವನು ನೀನ್ ಮತ್ತೆ ದೊಡ್ಡ ಪಾಠ ಮಾಡ್ತಿದ್ದೆ ನನ್ನ ಕಲೆ ನಿಮಗೆ ಗೊತ್ತಾಯ್ತು ಈಗ ಕೊಲೆ ಮಾಡಿ ತೋರಿಸಿದಲ್ಲ ಈಗ ಇವ್ರ ಮಂದೆ ಮಣ್ಣು ಮಾಡ್ತಾರ ಸುಡ್ತಾರ್ರಿ ಏನಾರ ನಾಯಿ ಕಾಲ ಕಟ್ಟು ಅಲ್ಲ ಇಟ್ಟಿರ್ತಾರ ಬಿತ್ತಿರ ಬೀಳಬೇಕು ಕಮ್ಮಿ ಮಾತಾಡೋದು ಕಾಲಿ ಹೋಗಿರಿ ಅಲ್ಲಿ ಅರ್ಧದವರೆಗೆ ಹೋಗಿದ್ದೆ ಅರ್ಧಿನ ಕೊಟ್ಟೆಲ್ಲ ಮತ್ತೆ ವಾಪಸ್ ಬಂದೆ ಈ ಮಗ ನೋಡು ಇವ್ರ ಮಂದೆ ಹುಗಿತಾರ ಸುಡ್ತಾವ ಅಂತ 2 ಮಾಡಂಗಲ್ಲ ನಿಲ್ಲಿಸಿ ಸಿಮೆಂಟ್ ಒತ್ತಿ ಬಿಡ್ತಾರೆ ಈಗ ಪಿಎಪಿ ಮಾಡ್ತಾರೆ ಇದು ಬೇರೆ ಗುಳಿಗೆ ಅದು ನಡೀತಿದೆ ಟ್ರಿಪಲ್ ಪವರ್ ಅದು ಅವನಿಗೆ ಇದು ಮೆಣಸಿನಕಾಯಿ ಒಳಗೆ ನೀವು ಸರ್ ಆ ಗುಳಿಗೆ ತಗೊಂಡಿದ್ದ ಅವೇತನ ಮಾಡಂಗಿಲ್ಲ ಸುಮ್ಮನೆ ಮತ್ತೆ ಇಡೀ ಮನೆ ತುಂಬ ನಮ್ಮನ್ನು ಓಡಾಡ್ಸಕ್ ಹೋಗ್ಬೇಡ್ರಿ ಮತ್ತೆ ಬೇರೆ ಹಾಕಿ ನೋಡ್ರಿ ಮತ್ತೆ ಬನ್ನ ಇಯರ್ಫೋನ್ ಹಾಕೊಂಡು ವಿಡಿಯೋ ಕಾಲ್ ಮಾಡ್ಕೊಂತ ಇದು ಮೊನ್ನೆ ಮೆಡಿಕಲ್ ಶಾಪ್ನಾಗ ಹಿಂದ್ ಬಿದ್ದಿದ್ ಗುಳಿಗೆ ತೊಗೊಂಡಿದ್ವಲ್ಲ ಅದ್ರಾಗ ದೊಡ್ಡ ಸೈಜ್ ನೋಡಿ ತೊಗೊಂಬ